ಯಡಿಯೂರಪ್ಪ ಅವರು ಇವರೆಲ್ಲರೂ ಕೂಡ ಆಗಿನಿಂದಲೂ ಕೂಡ ಕುರುಬ ಸಮುದಾಯದ ಲೀಡರ್ಸು ಭಾಳಷ್ಟು ಜನರನ್ನು ನಾಯಕರನ್ನಾಗಿ ಮಾಡಿದ್ದಾರೆ, ಭಾಳಷ್ಟು ಜನರನ್ನು ಕೆಳಗಿಳಿಸಿದ್ದಾರೆ. ಈ ಥರ ಅವ್ರ ಕಾಲಕ್ಕೆ ತಕ್ಕಂತೆ ಆ್ಯಕ್ಟಿವ್ ಆಗ್ತಾನೆ ಇರ್ತಾರೆ. ಇವನ್ ಈಶ್ವರಪ್ಪನವರು, MTB ನಾಗರಾಜ್ ಅವರು ಮತ್ತು ಇವರು ನಮ್ಮ HM ರೇವಣ್ಣ ಅವರು ಎಲ್ಲರೂ ವೇದಿಕೆಯಲ್ಲಿ ನಿಂತು ನಾವು STಗೆ ಇದನ್ನು ಹೇಗಾದರೂ ಮಾಡಿ ಶತಾಯ ಗತಾಯ ಸೇರಿಸಬೇಕು ಅಂತ ಪ್ರಯತ್ನ ಪಟ್ಟವ್ರೆ. ಈಗ ಸಿದ್ದರಾಮಯ್ಯನವರು ಅದೇ ಸಮುದಾಯಕ್ಕೆ ಸೇರಿದವರಾದ್ದರಿಂದ ಮಣಿವಣ್ಣನವ್ರ ಮೂಲಕ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇರೋದ್ರಿಂದ ಇದರ ಹಿಂದೆ ಸಿದ್ದರಾಮಯ್ಯನವರು ಇಲ್ಲ ಎಂದು ಭಾವಿಸೋದು ತಪ್ಪಾಗುತ್ತೆ. ಇದ್ದಾರೆ ಎಂದು ನೀವು ಸ್ವಾಗತಿಸೋದಕ್ಕೂ ನೀವು ರೆಡಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಆ ಸಮುದಾಯ ಬಯಸ್ತಾ ಇದೆ, ಹೌದಾ ಸರ್? ಆ ಸಮುದಾಯ ಬಯಸ್ತಾ ಇದೆ. ಆ ಸಮುದಾಯ ಬಯಕೆಯನ್ನು ಸಿದ್ದರಾಮಯ್ಯನವರು ಸ್ವೀಕರಿಸಿದ್ದಾರೋ ಸ್ವೀಕರಿಸಿಲ್ವೋ ಕ್ಲಾರಿಟಿ ಇಲ್ಲ. ಅಲ್ಲ, ನಿಮಗೆ 1918ರಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಜಾತಿಗಣನೆ ನಡೆಯುತ್ತೆ. ಆ ಸಂದರ್ಭದಿಂದಲೂ ಕುರುಬ ಸಮುದಾಯದ ಎಷ್ಟಿಲ್ಲಿತ್ತು. ಅಪ್ ಟು ಅಲ್ಲಿ 75 ತನಕನೂ ದೇವರಾಜ ಅರಸೂರವರ ಬಂದಂಥ ನಂತರ ನಮ್ಮನ್ನ 2Aಗೆ ಬಂದಿರತಕ್ಕಂಥದ್ದು ನಾವು. ಆದರೆ ಇದನ್ನು ಸಿದ್ದರಾಮಯ್ಯನವರು 2013ರಲ್ಲಿ ಕಳಿಸಿದ ಮೇಲೆ ಸುಮಾರು 10-15 ವರ್ಷಗಳಿಂದನೂ ಕೇಂದ್ರದಲ್ಲೇ ಹಾಗೆ ಉಳಿದಿತ್ತು. ಈ ಒಂದು ಸಣ್ಣ ಪತ್ರ ಅದು ನನಗೆ ದೇವರಾಜ ಅರಸು ಅವ್ರ ಕಾಲದಲ್ಲಿ ST ಮೀಸಲು ಮಾಡೋಕೆ ಶಿಫಾರಸು ಮಾಡಿದ್ರು, ಕೇಂದ್ರಕ್ಕೆ ಹೋಯ್ತಷ್ಟೇ. ಆದ್ರೆ ಏನೂ ಆಗ್ಲಿಲ್ಲ. ಅದಾದ ನಂತರ ನಾವು 2Aಗೆ ಬಂದ್ವಿ, ಅಲ್ಲೇ ಇದ್ದೀವಿ. ಅತಿ ಹಿಂದುಳಿದ ವರ್ಗ ಜಾತಿಗೆ ದೇವರಾಜ ಅರಸು ಅವರು ಸೇರಿಸಿದ್ರು. ತದನಂತರ ಬಂದಂತಹ ವೀರಪ್ಪ ಮೊಯ್ಲಿನ ಅಥವಾ ವೆಂಕಟಪ್ಪ ಆಯೋಗನ ಯಾವುದೋ ಒಂದು ಆಯೋಗದಲ್ಲಿ ನಮ್ಮನ್ನ 2Aಗೆ ಸೇರಿಸಿದ್ರು. 2A ವೆಂಕಟಸ್ವಾಮಿ ಆಯೋಗದಲ್ಲಿ 2Aಗೆ ಸೇರಿಸ್ಕೊಂಡ್ರು. ಅಲ್ಲಿ ತನಕ ನಾವು STಲೇ ಇದ್ದಂಥವ್ರು. ಆದರೆ 96ಅಲ್ಲಿ ವಾಲ್ಮೀಕಿನ ಮಾತ್ರ ಎರಡು ಒಟ್ಟಿಗೆ ಶಿಫಾರಸಾಗಿದ್ದು ದೇವರಾಜ ಅರಸು ಅವರ ಟೈಮಲ್ಲಿ, ವಾಲ್ಮೀಕಿ ಮತ್ತು ಕುರುಬ. ಆದರೆ ವಾಲ್ಮೀಕಿನ ಮಾತ್ರ ಮಾಡಿದ್ರು, ನಮ್ಮನ್ನು ಮಾಡಲಿಲ್ಲ. ಅದು ಇತಿಹಾಸ. ನಾನು ಸಿದ್ದರಾಮಯ್ಯನವ್ರಿಗೆ ಆಸಕ್ತಿ ಇದೆ ಅಥವಾ ಆಸಕ್ತಿ ಇಲ್ಲ, ಸಿದ್ದರಾಮಯ್ಯನವರು ಸ್ವಜಾತಿ ಪ್ರೇಮ ಮೆರಿತಾ ಇದ್ದಾರೆ. ಇವತ್ತು ಆ ಮೈಸೂರಲ್ಲಿ ಯಾರೋ ಒಬ್ಬ ಕಾಮನ್ ಸೆನ್ಸ್ ಇಲ್ದಿರತಕ್ಕಂಥ ಒಬ್ಬ MLA ಇದ್ದಾನೆ, ಶ್ರೀವತ್ಸ ಅಂತ. ಅವ್ರಿಗೆ ಏನಾದರೂ ಮಿನಿಮಮ್ ಕಾಮನ್ ಸೆನ್ಸ್ ಅನ್ನೋದಿದ್ರೆ ಸಿದ್ದರಾಮಯ್ಯನವರು ಇವತ್ತು ST ಕೊಡ್ತಾ ಇರೋದು ತಮ್ಮ ಮಗನ HD ಕೋಟೆಯಲ್ಲಿ MLA ಮಾಡೋಕ್ಕೋಸ್ಕರ. ಯಾರು ST ಕೊಡೋದು? ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು. ಸಿದ್ದರಾಮಯ್ಯನವ್ರು ಮಾಡ್ತಾರಾ? ಸಿದ್ದರಾಮಯ್ಯನವ್ರಿಗೆ ಆ ಪವರ್ ಇದೆಯಾ? ಆಮೇಲೆ ಅಶೋಕ್ ಅವರು ವೇದಿಕೆ ಮೇಲೆ ಬಂದು 2023ರಲ್ಲಿ ನಾವು ನಿಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿದ್ದೀವಿ, ನಾವು ಶಿಫಾರಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವೇದಿಕೆ ಮೇಲೆ ಹೇಳಿದ್ರು. ಇವತ್ತು ಬೈಕ್ ಮುಂದೆ ಹೇಳ್ತಾರೆ ಸಿದ್ದರಾಮಯ್ಯನವರು ಸ್ವಜಾತಿ ಪ್ರೇಮ ಮೆರಿತಾ ಇದ್ದಾರೆ ಅಂತ. ಇವ್ರಿಗೆ ಏನಾದರೂ ಸ್ವಲ್ಪ ಆದರೂ ಈ ರಾಜ್ಯದ ಜನ ನೋಡ್ತಾ ಇದ್ರಪ್ಪ, ಚೀತು ಅಂತ ಉಗಿತಾರೆ. ನಾವು ಏನು ಹಿಂದೆ ಹೇಳಿದ್ವಿ, ಈಗೇನು ಹೇಳ್ತಾ ಇದ್ದೀವಿ ಅನ್ನೋದಾದ್ರೂ ಒಂದು ಪರಿಜ್ಞಾನ ಬೇಡವಾ? ನಾವು ಹಿಂದೆ ಹೇಳಿರ್ತಕ್ಕಂಥ ಮತಕ್ಕೆ ಸ್ಟಿಕನ್ ಆಗ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಕೊನೆ ಪಕ್ಷ ಮಿನಿಮಮ್ ಕಾಮನ್ ಸೆನ್ಸ್ ಇವರೇ ಹೇಳಿರ್ತಕ್ಕಂಥದ್ದು. ಯಾರು ಗೌರ್ಮೆಂಟ್ ಅಲ್ಲಿ ರೆಕಮೆಂಡ್ ಆಗಿರೋದು? ಸನ್ಮಾನ್ಯ ಬೊಮ್ಮಾಯಿರವರ ಸಂದರ್ಭದಲ್ಲಿ ಮಾರ್ಚಲ್ಲಿ 2023ರಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಖಂಡ ಕುರುಬರನ್ನ ರೆಕಮೆಂಡ್ ಮಾಡಿ ಕಳಿಸ್ತಂತರು. ಇವತ್ತು ಬೀದಿಯಲ್ಲಿ ಎತ್ತಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಏನ್ ಹೇಳ್ಬೇಕು ಹೇಳ್ರಿ ಇವ್ರಿಗೆ? ನಾನು ಸಿದ್ದರಾಮಯ್ಯನವ್ರನ್ನ ಇದು ಮಾಡಬೇಕು ಬಿಡಬೇಕು ಅಥವಾ ಸಿದ್ದರಾಮಯ್ಯನವ್ರಿಗೆ ಆಸಕ್ತಿ ಇದೆ, ಮಣಿವಣ್ಣನ ಮುಖಾಂತರ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ, ಅವ್ರಿಗೆ ಇಚ್ಛಾಶಕ್ತಿ ಇದ್ದಿದ್ರೆ 2013ರಲ್ಲೇ ಮಾಡಿಸ್ಕೊಬರೋರು. ಇಚ್ಛಾಶಕ್ತಿ ಇದ್ದಿದ್ರೆ. ಯಾಕೆ ಅಂತ ಹೇಳ್ತೀನಿ, ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. ಒಂದೇ ಒಂದು ಹೆಜ್ಜೆ ಅವತ್ತು ಇವರಿದ್ದಂತ ಪವರ್ಫುಲ್ಗೆ ಇವ್ರಿಗೆ ಫೈಲಿಂಗ್ ಇವತ್ತು ಸಭೆ ನಡೆದು ಕ್ಯಾಬಿನೆಟ್ಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕಳಿಸಬಹುದು ಅಂತ ಒಂದು ನಿರೀಕ್ಷೆ ಇತ್ತು. ಆದ್ರೆ ಸಭೆನೇ ನಡೀಲಿಲ್ಲ, ಸಭೆ ಮುಂದೂಡಿದ್ದಾರೆ. ಈಗ ನೀವು ಪ್ರಿಯಾಂಕ್ ಖರ್ಗೆ ಅವರದ್ದು ಸ್ಟೇಟ್ಮೆಂಟ್ ನೀವು ನೋಡಿದ್ದೀರಾ ಅನ್ಸುತ್ತೆ. ಇದು ಕೊಲ್ಲಿ ಮತ್ತೆ ಬೆಸ್ತ ಸಮುದಾಯದ್ದು ಸಹ 19ನೇ ತಾರೀಕು ಒಂದು ಮೀಟಿಂಗ್ ಕರೆದಿದ್ದಾರೆ. ಅದು ಇದನ್ನ ಎರಡನ್ನೂ ಕ್ಲಬ್ ಮಾಡಿ ಒಟ್ಟಿಗೆ ಕಳಿಸ್ತಾರೆ ಅಂತ ನನಗೊಂದು ಮಾಹಿತಿ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯನ ನಂಗೆ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯನವ್ರಿಗೆ ಇಚ್ಛಾಶಕ್ತಿ ಇದ್ದಿದ್ರೆ ಕುರುಬರನ್ನ STಗೆ ಸೇರಿಸಬೇಕು ಅಂತ 2013ರಲ್ಲೇ ಸೇರಿಸ್ತಾ ಇದ್ರು. ನನ್ನ ಪ್ರಕಾರ ಅವರು ನಾವು ST ಹೋರಾಟ ಮಾಡಿದಂಥ ಸಂದರ್ಭದಲ್ಲೂ ಸಂಪೂರ್ಣವಾಗಿ ವಿರೋಧ ಇದ್ರು. ನಾನು ಇದಕ್ಕೆ ನನ್ನ ಬೆಂಬಲ ಇಲ್ಲ ಅಂತ ಹೇಳ್ಬಿಟ್ಟು ಮಾಧ್ಯಮಗಳ ಮುಖಾಂತರನೇ ಬಂದು ಹೇಳಿಕೆ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಅವತ್ತು ನಮ್ಮ ಜೊತೆ ಬಂದವರು ಕಾಗಿನೆಲೆ ಶ್ರೀಗಳು, ಈಶ್ವರಪ್ಪನವ್ರು ಇರ್ಬೋದು, HM ರೇವಣ್ಣ ಅವರು ಇರ್ಬೋದು, ವಿಶ್ವನಾಥ್ ಅವರು, ಇವರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡಿದ್ದೆ ಹೊರತು ಅವತ್ತು ಸಹ ಸಿದ್ದರಾಮಯ್ಯ ಬರಲಿಲ್ಲ. ಹಾಗಾಗಿ ಕೇಳಿದ್ರು. ಆದ್ರೆ ಈ ಸಮುದಾಯಕ್ಕೆ ಇವ್ರಿಗಿರ್ತಕ್ಕಂತಹ ಬುಡಕಟ್ಟು ಹಿನ್ನೆಲೆಗೆ 3 ಸಾರಿ ಅಧ್ಯಾಯ ಆಗಿದೆ ಕುಲಶಾಸ್ತ್ರನ ಅಧ್ಯಾಯ. 3 ಸಾರಿ ದೇವರಾಜ ಅರಸು ಕಾಲದಿಂದ ಹಿಡಿದು ಬೊಮ್ಮಾಯಿ ತನಕ ಎಲ್ಲರೂ ಸಹ ಇದು ಕೊಡಿ ಅಂತ ಹೇಳ್ಬಿಟ್ಟು ರೆಕಮೆಂಡ್ ಮಾಡಿದ್ದಾರೆ ಹೊರತು ಯಾರು ಕೊಡಬೇಡಿ ಅಂತ ಹೇಳ್ಬಿಟ್ಟು ಹೇಳಲಿಲ್ಲ. ಈಗಾಗಲೇ ನಾವು ತಮಿಳುನಾಡಲ್ಲಿ ST ಇದೀವಿ, ಮಹಾರಾಷ್ಟ್ರದಲ್ಲಿ ಕೆಲವು ಭಾಗದಲ್ಲಿ ಇದೀವಿ, ಆಂಧ್ರದಲ್ಲಿ ಕೆಲವು ಭಾಗದಲ್ಲಿ SC ಇದೀವಿ. ನೀವು ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಕುರಿಗಾರರು ST ಇದ್ದಾರೆ, ಅನೇಕ ಕಡೆ ಇದ್ದಾರೆ. ಈ ಸಮುದಾಯ ಎಲ್ಲೆಲ್ಲಿ ಕುರಿಗಾರರು ಇದ್ದಾರೋ ಅಂತ ಕಡೆ ಕೆಲವು ಕಡೆ STಗೆ ಮೀಸಲಾತಿ ನಾವೀಗ ಆಲ್ರೆಡಿ ಒಳಪಟ್ಟಿದ್ವಿ. ಸಿದ್ದರಾಮಯ್ಯನವ್ರು ರೆಕಮೆಂಡ್ ಮಾಡಿದ್ದು ಕೇವಲ 3 ಜಿಲ್ಲೆಗೆ ಮಾತ್ರನೇ. ಅದು 2013-14 ಸಂದರ್ಭದಲ್ಲಿ. ಅದು ಬೀದರ್,
ಯಾದಗಿರಿ, ಗುಲ್ಬರ್ಗ ಈ ಮೂರು ಜಿಲ್ಲೆಗಳಿಗೆ ಅಲ್ಲಿರ್ತಕ್ಕಂಥ ಗೊಂಡ ಸಮುದಾಯ. ಹಾಗಾದ್ರೆ ಅವರು ಆ ಸಮುದಾಯಕ್ಕೆ ಸೇರಿದ್ದಾರೆ, ಹೀಗಾಗಿ ಅವರು ಸಮುದಾಯದ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಆರೋಪ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ಸೈಲೆಂಟ್ ಆಗಿದ್ದಾರೆ. ಅಲ್ಲ, ಇದೇನಾಗಿದೆ, ಇವತ್ತಿನ ರಾಜಕೀಯ ಪಕ್ಷಗಳ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಸಿದ್ದರಾಮಯ್ಯನ ಯಾವ ರೀತಿ ವಿರೋಧ ಮಾಡಬೇಕು, ಯಾವ ರೀತಿ ವಿರೋಧ ಆ ಒಂದು ವೇನ್ ಹುಡ್ಕಂತ ಇದ್ರಿ. ಈಗ ಶ್ರೀವತ್ಸ ಅವ್ರು ಮಾತಾಡಿದ್ ನೀವು ಕೇಳಿರ್ಬೇಕು. ಸಿದ್ದರಾಮಯ್ಯನ ಮಗನ್ ಕರ್ಕೊಂಡ್ಬಂದು HD ಕೋಟೆಯಲ್ಲಿ ನಿಲ್ಸಕ್ಕೋಸ್ಕರ ST ಮಾಡ್ತಾರೆ, ಇದು ಯಾವ ಲಾಜಿಕ್ ನೀವ್ ಹೇಳಿ? ಅವ್ರು ಈಗ ಆಲ್ರೆಡಿ ವರ್ಣದಲ್ಲಿ ನಿತ್ಯ 55-60 ಸಾವಿರ ಲೀಡಲ್ಲಿ ಗೆದ್ದಿದ್ದಂತವ್ರು, ಅವ್ರು HD ಕೋಟೆಲ್ಲೇ ಹೋಗಿ ಮತ್ತೆ ಅಲ್ಲೇ ಅದು ST ಅಲ್ಲಿ ಅಲ್ಲೇ ಹೋಗಿ